ಏನು ಭಾರತ ದೇಶದ BJP ಸರ್ಕಾರ ಇದೆಯಲ್ಲ, ಇದು ಚುನಾವಣಾ ಆಯೋಗದ ಭ್ರಷ್ಟಾಚಾರದ ಕೂಸು. ಆದ್ದರಿಂದ ರಾಷ್ಟ್ರಪತಿಗಳು ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಮೋದಿ ಅವರ ಸರ್ಕಾರವನ್ನು ವಜಾ ಮಾಡಬೇಕು. ಏನು ರಾಹುಲ್ ಗಾಂಧಿಯವರು ಗಂಭೀರವಾದ ಆರೋಪ ಮಾಡಿದಾರಲ್ಲ, ಬೇರೆ ರಾಜ್ಯದವರು ಬಂದು ಮತ ಹಾಕಿದ್ದಾರೆ, ಒಬ್ಬನೇ ವ್ಯಕ್ತಿ 4 ಬೂತ್ಗಳಲ್ಲಿ ಮತ ಹಾಕಿದ್ದಾರೆ ಅಂತ ಏನು ಅಂಕಿ ಸಂಖ್ಯೆಗಳಿಂದ ಇವತ್ತು ಗಂಭೀರವಾದ ಆರೋಪ ಮಾಡಿದ್ದಾರೆ. ಈ ಆರೋಪದ ಬಗ್ಗೆ ದೇಶದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸ್ಬೇಕು. ಯಾಕಂದರೆ ಚುನಾವಣಾ ಆಯೋಗವನ್ನು ನೇಮಕ ಮಾಡೋಕ್ಕಿದ್ದಂಥ ಈ ಹಿಂದಿನ ಸಂಸ್ಥೆ ಏನಿತ್ತು, ಮುಖ್ಯ ನ್ಯಾಯಮೂರ್ತಿಗಳು, ಪ್ರಧಾನಿಗಳು, ವಿರೋಧ ಪಕ್ಷದ ನಾಯಕರು, ಇವರು ಮೂವರು ಸೇರಿ ದೇಶದ ಮುಖ್ಯ ಆಯುಕ್ತರು, ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಬೇಕಾಗಿತ್ತು. ಆದರೆ ಅದನ್ನು ಧಿಕ್ಕರಿಸಿ, ಅದನ್ನು ಬಿಟ್ಟು ದೇಶದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರಗಿಟ್ಟು ಈಗಿರ್ತಕ್ಕಂಥ ಚುನಾವಣಾ ಆಯುಕ್ತರನ್ನು ಮೋದಿಯವರು ತರಾತುರಿಯಲ್ಲಿ ನೇಮಕ ಮಾಡಿದ್ರಲ್ಲ, ಯಾಕಂತ ಈಗ ನಮಗೆ ಗೊತ್ತಾಗ್ತೈತೆ. ಈಗಿರ್ತಕ್ಕಂಥ IT ಇರ್ಬೋದು, ED ಇರ್ಬೋದು, CBI ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಎಲ್ಲ ಸಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ಏನು ಸಂವಿಧಾನದತ್ತವಾಗಿ ಅವರು ಕೊಟ್ಟಿರ್ತಕ್ಕಂಥ ಸಂಸ್ಥೆಗಳ ಅಧಿಕಾರವನ್ನು ಕಿತ್ಕೊಂಡು ಅಲ್ಲಿಲ್ದಂಥ ಆವುಗಳನ್ನಾಗಿ ಮಾಡಿದ್ದಾರೆ ಅವರೀಗ. ಆದ್ದರಿಂದ ನಾನಾದರೂ ದೇಶದ ಜನಗಳು ಎಲ್ಲರ ಪರವಾಗಿ ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ. ಯಾಕಂದರೆ ನಮಗೆ EVM ಬೇಡ ಅಂತೀವಿ, ಅದನ್ನು ಕೇಳಲ್ಲ. ಎಲೆಕ್ಷನ್ ಕರೆಕ್ಟಾಗಿ ಚುನಾವಣಾ ಮತದಾರ ಪಟ್ಟಿ ರೆಡಿ ಮಾಡಿರಿ ಅಂತೀವಿ, ಅದನ್ನು ಕೇಳಲ್ಲ. 10 ದೂರುಗಳನ್ನು ಚುನಾವಣಾ ಕಮಿಷನಿಗೆ ಕೊಟ್ಟರು ಸಮೇತ ಎಲೆಕ್ಷನ್ ಕಮಿಷನರು ನಮ್ಮ ದೂರುಗಳನ್ನು ಪರಿಗಣಿಸೋದೇ ಇಲ್ಲ. ಯಾಕಪ್ಪ ಅಂದರೆ ಇದು ಚುನಾವಣಾ ಆಯೋಗ ಮೋದಿಯವರ ಆಯೋಗ ಆಗಿದೆ, ಅದು ಸಂವಿಧಾನಿಕ ಸಂಸ್ಥೆಯಾಗಿ ಇವತ್ತು ಉಳಿದಿಲ್ಲ. ಆದ್ದರಿಂದ ದಯಮಾಡಿ ಈ ದೇಶದ ಜನಗಳ ಪರವಾಗಿ, ಎಲ್ಲರ ಪರವಾಗಿ ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ. ದಯವಿಟ್ಟು ಏನು ಗಂಭೀರವಾದ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು, ಆ ಆರೋಪದ ಬಗ್ಗೆ ಇದರ ತನಿಖೆಯನ್ನು ನೇರವಾಗಿ ಈ ದೇಶದ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆನೇ ಆಗಬೇಕು. ಯಾಕಂದರೆ ಬೇರೆಯವ್ರು ಮಾಡಿರೋದ್ರಲ್ಲಿ ಮತ್ತೆ ನಂಬಿಕೆ ಹೋಗುತ್ತೆ ನಮಗೆ. ಯಾಕಂದರೆ ಈ ದೇಶದ ಅತ್ಯುನ್ನತವಾದ ಯಾವುದಾದ್ರೂ ಒಂದು ಗೌರವಾನ್ವಿತ ಸಂಸ್ಥೆ, ಒಂದು ದೇಶದ ಜನರ ನಂಬಿಕೆಯಿಂದ ಉಳಿದಿರ್ತಕ್ಕಂಥ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದರೆ ಅದು ನ್ಯಾಯಾಂಗ ವ್ಯವಸ್ಥೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಈ ದೇಶದ ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಈ ಒಂದು ಗಂಭೀರ ಆರೋಪದ ಬಗ್ಗೆ, ಚುನಾವಣೆಯ ಗಂಭೀರ ಆರೋಪದ ಬಗ್ಗೆ ಅವರು ತನಿಖೆ ಮಾಡಬೇಕಂತ ದೇಶದ ಜನಪರವಾಗಿ ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ.